ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಶಿಕ್ ಅಂತ. ಸೊ ನಂದು ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಈ ಚಾನಲ್ ಯಾಕೆ ಕ್ರಿಯೇಟ್ ಮಾಡಿದೆ ಅಂದರೆ, ನನಗೆ ತುಂಬ ಕ್ಲೈಂಟ್ಸು ವರ್ಕೌಟ್ ಕೇಳ್ತಾರೆ. ಸರ್, ಯೂಟ್ಯೂಬ್ ಓಪನ್ ಮಾಡಿದ್ರೆ ಒಂದು 10-15 ವೇರಿಯೇಷನ್ ವರ್ಕೌಟ್ ಹೇಳ್ತಾರೆ, ಯಾವ ವರ್ಕೌಟ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಅದರಲ್ಲಿ ನಂದು ಡೈಲಿ ಹೋಮ್ ವರ್ಕೌಟ್ ವೀಡಿಯೋಸ್ ಮತ್ತು ಫಿಟ್ನೆಸ್ ನಾಲೆಜ್ ನಿಮಗೆ ಶೇರ್ ಮಾಡೋಣ ಅಂತ ನಾನು ಓಪನ್ ಮಾಡಿರೋದು ಈ ಪೇಜು. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ. ನಿಮಗೂ ಅನಿಸಿರ್ಬೋದಲ್ಲ, ವರ್ಕೌಟ್ ಮಾಡೋಕ್ಕೆ ಜಿಮ್ಮಿಗೆ ಹೋಗ್ಬೇಕಾ, ಮನೆಯಲ್ಲೇ ಮಾಡ್ಬೋದಾ ವರ್ಕೌಟು? ಸೊ ತುಂಬ ಕನ್ಫ್ಯೂಸಲ್ಲಿ ಇರ್ತೀರಾ. ನಿಮ್ಗೆ ಏನು ಬೇಕಾದರೂ ಮಾಡ್ಬೋದು. ಫಸ್ಟ್ ಏನಂದರೆ ನಾನು ಹೇಳ್ತಿರೋದು, ನಿಮಗೆ ಸ್ವಲ್ಪ ಮಸಲ್ ಬಗ್ಗೆ ನಾಲೆಜ್ ಇರಬೇಕು. ಏನೇನು ಮಸಲ್ ಇದೆ, ಯಾವ ಥರ ವರ್ಕ್ ಆಗುತ್ತೆ. ಸೊ ಜಿಮ್ಮಲ್ಲಿ ಹೋದ್ರೆ ಅದೇ ಮಸಲ್ಗೆ ಟಾರ್ಗೆಟ್ ಮಾಡೋದು. ಜಿಮ್ಮಲ್ಲಿ ಹೋಗೋರಿಗೆ ಬೇರೆ ಡಿಫ್ರೆಂಟ್ ಮಸಲ್ಸ್ ಏನಿರಲ್ಲ. ನಿಮ್ಗೆ ಏನು ಮಸಲ್ ಇರುತ್ತೆ ಆ ಮಸಲ್ಗೆ ಪುಷ್ ಕೊಡ್ತಾರೆ. ಸೊ ಬಿಗಿನರ್ ಅಂದರೆ ಜಿಮ್ಮಲ್ಲಿ ವೆಯ್ಟ್ ತೊಗೊಂಡು ಪುಷ್ ಮಾಡಿ ಮಸಲ್ ಮೇಲೆ ಫೋಕಸ್ ಮಾಡುತ್ತೆ. ನೀವು ವಿತೌಟ್ ಜಿಮ್ ನೀವು ಯಾವ ಥರ ನೀವು ವರ್ಕೌಟ್ ಮಾಡಿ ನಿಮಗೆ ಮಸಲ್ ಬಿಲ್ಡ್ ಮಾಡ್ಬೋದು ಅಂತ ನಾನು ನಿಮಗೆ ಗೈಡ್ ಮಾಡ್ತೀನಿ. ಫಸ್ಟ್ ನಿಮಗೆ ಮಸಲ್ ಬಗ್ಗೆ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಸೊ ನಿಮಗೆ ಮಸಲ್ ಬಂದು ಪುಷ್ ಮಸಲ್, ಪುಲ್ ಮಸಲು ಆ ಥರ ಇರುತ್ತೆ. ಸೊ ಪುಷ್ ಮಸಲ್ ಅಂದರೆ ಏನು, ಪುಲ್ ಮಸಲ್ ಅಂದರೆ ಏನು? ನಾನು ಡೈರೆಕ್ಟಾಗಿ ನಿಮಗೆ ಬರೀ ಪುಷ್ ಮಸಲ್ ಪುಲ್ ಮಸಲ್ ಅಂತ ಹೇಳಲ್ಲ, ಒಂದು ಎಕ್ಸಾಂಪಲ್ ಇಡ್ತೀನಿ. ಪುಷ್ ಮಸಲ್ ನಿಮ್ಮ ಬಾಡಿಯಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ. ನೀವು ಯಾವತ್ತಾದ್ರೂ ಒಂದು ಗಾಡಿ ಓಡಿಸುವಾಗ ನಿಮ್ಮ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿಯಾಗಿದೆಯಾ? ಪೆಟ್ರೋಲ್ ಖಾಲಿಯಾಗಿ ನೀವು ಪುಷ್ ಮಾಡಿ ಯಾವ್ಯಾವ ಮಸಲ್ ಟಾರ್ಗೆಟ್ ಆಗುತ್ತೆ ಅಂದರೆ, ನಿಮ್ಮ ಚೆಸ್ಟ್ ಮಸಲ್ ಟಾರ್ಗೆಟ್ ಆಗುತ್ತೆ, ಆಮೇಲೆ ಟ್ರೈಸೆಪ್ಸ್ ಮಸಲ್ ಟಾರ್ಗೆಟ್ ಆಗುತ್ತೆ. ನಾನು ಸ್ವಲ್ಪ ಸೋರ್ಸ್ ಕೊಡ್ತೀನಿ. ಗೈಸ್, ಇದು ಬಂದು ನಿಮ್ಮ ಪುಷ್ ಮಸಲು, ಚೆಸ್ಟು, ಶೋಲ್ಡರು, ಟ್ರೈಸೆಪ್ಸು, ಓಕೆನಾ? ಸೊ ಟ್ರೈಸೆಪ್ಸು, ಚೆಸ್ಟ್ ಮತ್ತು ಶೋಲ್ಡರು. ಅದೇ ಶೋಲ್ಡ್ರಲ್ಲಿ 3 ಮಸಲು ಟಾರ್ಗೆಟ್ ಆಗಲ್ಲ. ಶೋಲ್ಡ್ರಲ್ಲಿ ಮಿಡ್ ಡೆಲ್ಟು, ಫ್ರಂಟ್ ಡೆಲ್ಟು ಬಂದು ನಿಮ್ಮದು ಪುಷ್ ಮಸಲು, ರಿಯರ್ ಡೆಲ್ಟ್ ಬಂದು ಪುಲ್ ಮಸಲ್. ಅದು ಬ್ಯಾಕ್ ಡೇ ಜಾಸ್ತಿ ಜನರು ಫೋಕಸ್ ಮಾಡ್ತಾರೆ. ನೀವು ಅಷ್ಟೇ ಏನಾದರೂ ಆ್ಯಕ್ಟಿವಿಟಿ ಮಾಡುವಾಗ ಅದು ಪುಲ್ ಮಸಲಿಗೆ ಜಾಸ್ತಿ ಫೋಕಸ್ ಆಗುತ್ತೆ. ಸೊ ಪುಷಲ್ಲಿ ಯಾವುದೆಲ್ಲ ಬರುತ್ತೆ? ಚೆಸ್ಟ್ ಮಸಲು, ಶೋಲ್ಡರು, ಫ್ರಂಟ್ ಡೆಲ್ಟು, ಮಿಡ್ ಡೆಲ್ಟ್ ಬರುತ್ತೆ, ಆಮೇಲೆ ಟ್ರೈಸೆಪ್ಸ್ ಬರುತ್ತೆ. ನೀವು ಚೆಸ್ಟು ಮತ್ತು ಶೋಲ್ಡರ್, ಟ್ರೈಸೆಪ್ಸ್ ಅಂತ ಮಾತ್ರ ಇಟ್ಕೊಳ್ಳಿ, ಜಾಸ್ತಿ ಕಾಂಪ್ಲಿಕೇಟ್ ತೊಗೋಬೇಡಿ. ಸೊ ಈ 3 ಮಸಲ್ ಟಾರ್ಗೆಟ್ ಆಗುತ್ತೆ. ನೆಕ್ಸ್ಟ್ ಬಂದು ಪುಲ್ ಮಸಲು. ಪುಲ್ ಡೇ ಯಾವುದೆಲ್ಲ ಮಸಲ್ ಟಾರ್ಗೆಟ್ ಆಗುತ್ತೆ? ನಿಮ್ಮ ಬ್ಯಾಕ್ ಮತ್ತು ಬೈಸೆಪ್ಸು, ಓಕೆನಾ? ಸೊ ಬ್ಯಾಕ್ ಇದು ಮತ್ತು ಬೈಸೆಪ್ಸು. ಸೊ ಬ್ಯಾಕ್ ಮತ್ತು ಬೈಸೆಪ್ಸ್ ಯಾವ ಥರ ಟಾರ್ಗೆಟ್ ಮಾಡ್ಬೋದು? ಒಂದು ಎಕ್ಸಾಂಪಲ್ ಹೇಳ್ಕೊಡ್ತೀನಿ. ನಿಮ್ಮ ಮನೆಯಲ್ಲಿ ಒಂದು ಬಾವಿ ಇದೆ ಅಂತ ಇಟ್ಕೊಳ್ಳಿ. ನೀವು ಬಾವಿಯಲ್ಲಿ ನೀರು ಎಳ್ತಿದ್ದೀರಾ. ಸೊ ಬಾವಿಯಲ್ಲಿ ನೀರು ಎಳ್ದಾಗ ನಿಮ್ಗೆ ಯಾವ ಮಸಲ್ ಟಾರ್ಗೆಟ್ ಆಗುತ್ತೆ? ನಿಮ್ಮ ಬ್ಯಾಕ್ ಮಸಲ್ ಮತ್ತು ಬೈಸೆಪ್ಸ್ ಮಸಲು. ಸೊ ಇದು ಯಾಕೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಮಸಲ್ ಬಗ್ಗೆ ನಾಲೆಜ್ ಬರಬೇಕು. ಆ ಮಸಲ್ ಬಗ್ಗೆ ನಿಮಗೆ ನಾಲೆಜ್ ಬಂದುಬಿಟ್ರೆ ನಿಮ್ಗೆ ಹೆಂಗೆ ಬೇಕಾದರೂ ವೆಯ್ಟ್ ಲಾಸ್ ಮಾಡ್ಬೋದು. ಯಾಕೆಂದರೆ ಸುಮ್ಮನೆ ನೀವು ಇವತ್ತು ಹೆವಿ ಎಫರ್ಟ್ ಕೊಡ್ತಾ ಇದ್ದೀರಾ, ಸೇಮ್ ವರ್ಕೌಟ್ ಮಾಡ್ತಾ ಇದ್ದೀರಾ, ಬಟ್ ಮಸಲ್ಗೆ ರಿಕವರ್ ಕೊಡ್ತಾ ಇಲ್ಲ, ಟೈಮ್ ಕೊಡ್ತಾ ಇಲ್ಲ ಅಂದರೆ ಅಲ್ಲಿ ಪ್ರಾಪರ್ ಮಸಲ್ ಬಿಲ್ಡ್ ಆಗಲ್ಲ. ನಾನು ಬಾಡಿ ಬಿಲ್ಡ್ ಮಾಡಿದ್ದು 2018 ಅದು ಹೋಮ್ ವರ್ಕೌಟ್ ಮಾಡ್ಕೊಂಡು ನಾನು ಲೀನ್ ಮಸಲ್ ಬಿಲ್ಡ್ ಮಾಡಿದ್ದು. ನನಗೆ ಎಷ್ಟು ನಾಲೆಜ್ ಏನಿರಲಿಲ್ಲ. ಸೊ ನಾನು ಎಷ್ಟು ಈಸಿಯಾಗಿ ಬಿಲ್ಡ್ ಮಾಡಿದ್ದೀನಿ ಅಷ್ಟು ಈಸಿಯಾಗಿ ನಾನು ನಿಮಗೆ ಗೈಡ್ ಮಾಡ್ತೀನಿ. ಸಿಂಪಲ್, ಜಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ.